ನಾನೇ ಈ ಸೇತುವೆನ ಬಿಡೋದಿಲ್ವಾ ಇಲ್ಲ ಸೇತುವೆನೇ ನನ್ನ ಬಿಡಲ್ವೋ ಒಂದು ಅರ್ಥ ಆಯ್ತಿಲ್ಲ. ಈ ರೋಡ್ ಮಾತ್ರ ನನ್ನಂತೂ ಕರ್ಕೊಂಡ್ ಬರ್ತೈತೆ. ಯಾಕೆ ಅಂತ ಗೊತ್ತಿಲ್ಲ. ಒಟ್ಟು ಈ ಸೇತುವೆ ಕಾಮಗಾರಿದ ಅಪ್ಡೇಟ್ ಅಂತೂ ನೀಡ್ತಾನೆ ಇರ್ತೀನಿ ಆಗಾಗ. ಇವತ್ತು ಕಾಮಗಾರಿ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥ ಒಂದು ವೀಕ್ಷಣೆಯನ್ನ ತೋರ್ಪಡಿಸ್ತೀನಿ. ಇದುವೇ ನಮ್ಮ ಬೆಂಗಳೂರು ಟು ಚಾಮರಾಜನಗರ ಬೈಪಾಸ್ ರಸ್ತೆ. ಈ ಒಂದು ಮೇಲ್ ಸೇತುವೆ ಏನಿದೆ ಇದು ಉತ್ತಂಬಳ್ಳಿ ಅಂತಕ್ಕಂಥ ಈ ಒಂದು ಗ್ರಾಮದ ಏನೋ ಮೈಸೂರು ರಸ್ತೆನಲ್ಲಿ ಕಂಡು ಬರ್ತದೆ ಈ ಮೇಲ್ಸೇತುವೆ. ನೋಡಿದು ಉತ್ತಂಬಳ್ಳಿ. ಸೊ ಹಿಂಗೆ ಸ್ಟ್ರೈಟ್ ಹೊರ ಮೈಸೂರು. ನೋಡೋಣ ಯಾವ ಲೆವೆಲ್ಗಿದ್ದದಂತ. ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕ್ದಾಗ್ಲೆಲ್ಲ ಒಬ್ಬೊಬ್ರು ಒಂದೊಂಥರ ಕಮೆಂಟ್ಗಳು ಕೊಡ್ತಾರೆ, ಒಬ್ಬೊಬ್ರು ಬೈಕ್ ಹಂಗೆ ಕೊಡ್ತಾರೆ, ಅದೇನೋ ಗಾದಿ ಹೇಳ್ತಾರೆ, ಸಾಲದವನು ಬಿಟ್ಬಿಟ್ಟು ಸಾಕ್ಷಿಯವನು ಹಿಡ್ಕೊಂಡ್ರಂತೆ. ಹಂಗಾಯ್ತು ಕತೆ. ಅರ್ಥ ಆಯ್ತರ? ಸಾಲದವನು ಬಿಟ್ಬಿಟ್ಟು ಸಾಕ್ಷಿಯವನು ಹಿಡ್ಕೊಂಡ್ಬಿಟ್ರಂತೆ. ನಾನು ನೋಡ್ರಿ ಹಿಂಗೆ ಆಗದೆ ಅಂತ ವಿಡಿಯೋ ಮಾಡಿ ತೋರಿಸ್ತಾರೆ. ಕೆಲವರು ಹುರ್ಕೊಂಡು ಕಮೆಂಟ್ ಹಾಕ್ತಾರೆ ಕಣ್ರಿ. ಭಾಳ ಇದೇನಪ್ಪ ಇಂಥ ವಾತಾವರಣನೂ ಇದೆಯಾ ಅನಿಸುತ್ತೆ ನಮಗೆ. ಓ ಇದು ಮಾತ್ರ ಅಲ್ಟಿಮೇಟಾಗಿ ಕಾಮಗಾರಿ ಮಾಡ್ತಾವ್ರೆ ಅನಿಸ್ತದೆ. ತುಂಬ ಆಳಕ್ಕೆ ತೋಡ್ತವ್ರೆ. ಆಳಕ್ಕೆ ತೋರ್ತಿದ್ದಾರೆ. ಏನಿಲ್ಲ ಗುರು, ಪಾಳ ಏನಿಲ್ಲ. ಅಗದು ಬಗದು ಎಲ್ಲ ಇಷ್ಟ ಈ ಲೆವೆಲ್ಗೆ ಇಟ್ಟವ್ರೆ. ಸೊ ಮುಂದೆ ಏನು ಕಾಮಗಾರಿನೇ ಆಗಿಲ್ವಲ್ಲ, ಏನಂತಾನೆ ಅರ್ಥ ಆಯ್ತಿರ್ವಲ್ಲ. ಎಲ್ಲ ಅರ್ಬುರ್ಕ ಮಾಡಿ ಇಟ್ಬಿಟ್ಟವ್ರೆಲ್ಲ. ಸೊ ಕಾಮಗಾರಿ ನಡೀತಾನೂ ಇಲ್ಲ. ಸ್ವಲ್ಪ ಮಾಡ್ತಾರೆ, ಸ್ವಲ್ಪ ನಿಲ್ಲಿಸ್ತಾರೆ, ಸ್ವಲ್ಪ ಮಾಡ್ತಾರೆ, ಸ್ವಲ್ಪ ನಿಲ್ಲಿಸ್ತಾರೆ. ಸ್ವಲ್ಪ ಬೇಗ ಈ ಒಂದು ಮೇಲ್ಸೇತುವೆ ಮಾಡಿಕೊಡ್ರಪ್ಪ. ಹೆಚ್ಚಿನ ವಾಹನಗಳು ಆಗಮಿಸೋದ್ರಿಂದ ಏನಾಗತ್ತೆ, ಕೆಳಗಡೆನೆ ಓಡಾಡಬೇಕಾದ್ರೆ ಒಂದು ಅಪಘಾತ ಅನಾಹುತಗಳಾದರೂ ಆಗ್ಬಿಡ್ತವೆ. ಎಲ್ಲ ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಒಂದು ಸ್ವಲ್ಪ ವರ್ಕ್ ಮಾಡ್ತಾಯಿರೋ. ಇವಾಗ ನೋಡ್ರಿ ಎಲ್ಲ ಗಾಡಿಗಳೆಲ್ಲ ಸುಮ್ಮನೆ ನಿಂತವೆ ಗಾಪನೆ. ಹೋಗತ್ತಾಗಿ ಯಾವನ ಈ ಸೇತುವೆ ಮಾಡವ ಅಂದ್ಬಿಟ್ಟು ಎದ್ದು ಬಿಸಾಕ್ಬಿಟ್ಟು ಕೂತಾರೆ ಏನಾಗದೆ. ಹಂಗೆ ಕಾಣಿಸ್ತದೆ ಸೀನರಿ. ಓಕೆ, ಮೇಲ್ಸೇತುವೆ ನೋಡಿ ಈ ಲೆವೆಲಲ್ಲಿ ಅದೇ ಆಯಿತು. ಅದತ್ರ ವರ್ಷವೇ ಆಗೋಯ್ತು. ಇದು ಏನೋ ಈ ಒಂದು ಸೇತುವೆ ಕೆಳಗಡೆ ಉರುಳಿ. ಓಕೆ, ನೋಡೋಣ ಯಾವಾಗ ಈ ಒಂದು ಮೇಲ್ಸೇತುವೆ ಕಾಮಗಾರಿ ಯಶಸ್ವಿ ಆಗುತ್ತಾ ಅಂತ ಗೊತ್ತಿಲ್ಲ. ಯಶಸ್ವಿ ಆದ ನಂತರ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಧನ್ಯವಾದಗಳು.